ನೀವು ಕೂಡ 2026ರ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಬೇಕಂತಿದ್ರಾ? ಹಾಗಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದ್ರೆ ಒಪ್ಪೋನವರು ಲಾಂಚ್ ಮಾಡ್ತಾ ಇದ್ದಾರೆ ಒಪ್ಪೋನ F33 5G ಸ್ಮಾರ್ಟ್ ಫೋನ್. ಇದರ ಡಿಸೈನ್, ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅವರು ಬ್ರ್ಯಾಂಡ್ನವ್ರು ಹೇಳ್ತಾ ಇದ್ದಾರೆ. ಬ್ಯಾಟ್ರಿ ಲಾಂಗ್ ಟೈಮ್ ವರೆಗೂ ಬರುತ್ತೆ ಅಂತ ಅವರು ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ನಾವು ಇದನ್ನ ಪ್ರಾಪರ್ ಆಗಿ ಟೆಸ್ಟ್ ಮಾಡಿ ಇದರ ಟ್ರೂತ್ ಹೇಗಿದೆ ಅಂತ ನಾವು ಹೇಳ್ತೀವಿ. ಈ ಫೋನ್ನ ಪ್ರೀ ಬುಕ್ ಮಾಡಬೇಕಾ, ಬೈ ಮಾಡಬೇಕಾ? ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಯಾವಾಗಲೂ ಸಿಗಂಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ನೀವು ನೋಡ್ಬೋದು ಈ ಟ್ರಾನ್ಸ್ಪರೆಂಟ್ ಪೌಚು, ಸಾಫ್ಟ್ ಟ್ರಾನ್ಸ್ಪರೆಂಟ್ ಪೌಚ್, 80 ವಾಟ್ಸ್ ಸೂಪರ್ ಹೂಕ್ ಚಾರ್ಜರ್, B2C ಕೇಬಲ್, ಆನಂತರ ಸಿಮ್ ಎಜೆಕ್ಟರ್ ಟೂಲ್. ಫೈನಲಿ ಫೋನ್ ಬಗ್ಗೆ ಮಾತಾಡೋಣ. ಓಪನ್ ಮಾಡೋಣ ಯಾವ ಕಲರ್ ಇದೆ ಅಂತ. ವಾವ್, ಮಿಲ್ಟಿ ಫಾರೆಸ್ಟ್ ನೋಡ್ಬೋದು ನೀವು, 3 ಕಲರ್ ಥರ ಬರುತ್ತೆ. ಬ್ಯೂಟಿಫುಲ್ ಡಿಸೈನ್ ಇದೆ. ಫಸ್ಟ್ ಟೈಮ್ ಓಪೋದಲ್ಲಿ ಈ ಥರ ಡಿಸೈನ್ ಕೊಟ್ಟಿರೋದು ನಾನು ನೋಡ್ದಂಗೆ. ಯಾಕಂದ್ರೆ 26 ಇಯರ್ಸ್ ನಾನು ಈ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಮೊಬೈಲ್ನ ಔಟ್ಫಿಟ್ ಸೂಪರ್ ಆಗಿದೆ. ಬನ್ನಿ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ತುಂಬ ಯೂನಿಕ್ ಆಗಿದೆ. ಕ್ಯಾಮ್ರಾ ಮಾಡಲ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಫಸ್ಟ್ ರೌಂಡೆಡ್ ಕ್ಯಾಮ್ರಾ ಮಾಡಲ್ ಬರ್ತಾ ಇತ್ತು, ಆದರೆ ಇದನ್ನ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಪ್ರೀಮಿಯಂ ಲುಕ್ ಹೊಂದಿದೆ. ಇದರ ಡಿಸೈನ್ ಫಾರೆಸ್ಟ್ ಥರ ಕಾಣುತ್ತೆ. ತುಂಬ ಟ್ರೀಸ್ ಇದಾವೆ. ಇದು ರಿಯಲಿಸ್ಟಿಕ್ ಆಗಿದೆ ಅನ್ಸುತ್ತೆ. ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸ್ ತರ ಕಾಣುತ್ತೆ. ಆಕ್ಚುಲಿ ಇದು ಪ್ಲಾಸ್ಟಿಕ್ ಆಗಿದೆ. ಇದರ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಆಗಿದೆ. ಇದಕ್ಕೆ AGC Star D+ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಡ್ರಾಪ್ ಟೆಸ್ಟ್ ಮಾಡಿದ್ರು ಇದಕ್ಕೆ ಏನಾಗಲಿಲ್ಲ. ಈ ಫೋನ್ ಸ್ಟ್ರಾಂಗ್ ಇದೆ. ಜೊತೆಗೆ ಇದಕ್ಕೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಅಂಡರ್ ವಾಟರ್ ಫೋಟೋಗ್ರಫಿ ಕೂಡ ಮಾಡ್ಬೋದು. ಜೊತೆಗೆ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಇದರಲ್ಲಿ 7000 mAh ಬ್ಯಾಟ್ರಿ ಇದ್ರೂ ಇದರ ವೇಟ್ ಜಸ್ಟ್ 196 ಗ್ರಾಮ್ಸ್ ವೇಟ್ ಇದೆ. ಇದು ಲೈಟ್ ವೇಟ್ ಫೀಲ್ ಆಗಿದೆ. ಇನ್ನು ಈ ಫೋನ್ನ ಕೆಳಗಡೆ Type-C ಪೋರ್ಟ್ ಇದೆ, ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದನ್ನ 300% ಸೌಂಡ್ ಇಡ್ಬೋದು. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.57 ಇಂಚಸ್ ಫುಲ್ HD+ AMOLED LED ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1400 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಆದರೆ ಯೂಟ್ಯೂಬ್ನಲ್ಲಿ 2K ಸಪೋರ್ಟ್ ಮಾಡುತ್ತೆ, 4K ಸಪೋರ್ಟ್ ಇಲ್ಲ. ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರ ಬ್ಲೆಸಲ್ಸ್ ತಿನ್ ಆಗಿದೆ. ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ನ್ಯಾಚುರಲ್ ಕಲರ್ಸ್ ಬರುತ್ತೆ. ಪಂಚಾಲ್ ಕ್ಯಾಮ್ರಾ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಆದರೆ 4K ಸಪೋರ್ಟ್ ಇಲ್ಲ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ MediaTek Dimensity 6360 ಮ್ಯಾಕ್ಸ್ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಹೊಸ ಪ್ರೊಸೆಸರ್ ಆಗಿದ್ದು, ಆದರೆ ಇದರ ಪ್ರೊಸೆಸರ್ ನಾರ್ಮಲ್ ಆಗಿದೆ, ಪವರ್ಫುಲ್ ಪ್ರೊಸೆಸರ್ ಅಲ್ಲ. ಇದರಲ್ಲಿ 6 lakh+ ಆಂಟಿಜರ್ ಸ್ಕೋರ್ ಬರುತ್ತೆ. ಇದರಲ್ಲಿ 89% CPU ಥ್ರಾಟಲ್ ಇದೆ. ಇದು ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ VC ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಇನ್ನು ಇದರ ಗೇಮಿಂಗ್ ಕಡೆ ಬಂದರೆ, ಇದು BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಆದರೆ ಇದು ನೆಕ್ಸ್ಟ್ ಲೆವೆಲ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದಿಲ್ಲ. ನೀವು ಹೆವಿ ಲೆವೆಲ್ ಗೇಮಿಂಗ್ಸ್ ಆಡ್ತೀನಿ ಅಂದರೆ ನೀವು ಬೇರೆ ಗೇಮಿಂಗ್ ಫೋನ್ನ ತೊಗೊಳ್ಳೋದು ಒಳ್ಳೆಯದು. ಈ ಫೋನ್ 8GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್ ಎರಡು ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಈ ಫೋನ್ನ ಪ್ರೈಸ್ 37,999 ಸ್ಟಾರ್ಟ್ ಆಗ್ತಾ ಇದೆ. ಇದು ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ನಿಮ್ಗೆ ಅನ್ಸ್ಬೋದು, ಆದರೆ ಈಗ ಲಾಂಚ್ ಆಗ್ತಿರೋ ಎಲ್ಲ ಫೋನ್ನ ಪ್ರೈಸ್ ಹೈಕ್ ಆಗಿದೆ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದರೆ, ಈ ಫೋನ್ ColorOS 16 ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದರ UI ಸ್ಮೂತ್ ಆಗಿದೆ. ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರಲ್ಲಿ ಕೆಲವು ಫೀಚರ್ಸ್ ಮಿಸ್ಸಿಂಗ್ ಆಗಿದ್ದಾವೆ. ಸರ್ಕಲ್ ಟು ಸರ್ಚ್ ಇಲ್ಲ, ಕಾಲ್ ಲೈವ್ ಟ್ರಾನ್ಸ್ಲೇಷನ್ ಇಲ್ಲ, ಕಾಲ್ ಸಮರಿ ಇಲ್ಲ. ಆದರೆ ಇದರ ಗ್ಯಾಲರಿ ಆ್ಯಪಲ್ಲಿ ಫೀಚರ್ ಸಿಗ್ತಾ ಇದೆ. ರೀಕಂಪೋಸ್, ಎರೇಸರ್, ಪೋರ್ಟ್ರೇಟ್ ಗ್ಲೋ, ಪರ್ಫೆಕ್ಟ್ ಶಾಟ್, ಎನ್ಹಾನ್ಸ್ ಕ್ಲಾರಿಟಿ, ಅನ್ಬ್ಲರ್, ರಿಮೂವ್ ರಿಫ್ಲೆಕ್ಷನ್ ಆಪ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಯಾವುದೇ ನ್ಯೂ ಫೀಚರ್ಸ್ ಇದರಲ್ಲಿ ಆ್ಯಡ್ ಮಾಡಿಲ್ಲ, ಓಲ್ಡ್ ಫೀಚರ್ಸ್ ಆಗಿದ್ದಾವೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರ ಕ್ಯಾಮ್ರಾ ಮಾಡೆಲ್ ಚೆನ್ನಾಗಿದೆ. ಆದರೆ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ಈಗ ನೋಡೋಣ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 2 MP ಡೆಪ್ತ್ ಕ್ಯಾಮ್ರಾ ಇದೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ನಾವು ಇದರಲ್ಲಿ ತುಂಬ ಫೋಟೋಸ್ನ ಕ್ಲಿಕ್ ಮಾಡಿದ್ದೀವಿ. ಇದರ ಫೋಟೋಸ್ ಚೆನ್ನಾಗಿ ಬರುತ್ತೆ. ಪೋರ್ಟ್ರೇಟ್ ಮೋಡ್ನಲ್ಲಿ 1x 2x ಝೂಮ್ ಸಿಗ್ತಾ ಇದೆ. ನಾರ್ಮಲ್ ಫೋಟೋಸಲ್ಲಿ
ಮ್ಯಾಕ್ಸ್ 10x ಝೂಮ್ ಮಾಡ್ಬೋದು. ಫೋಟೋಸ್ ಡೇ ಟೈಮಲ್ಲಿ ಚೆನ್ನಾಗಿ ಬರುತ್ತೆ, ಆದರೆ ಲೋ ಲೈಟ್ನಲ್ಲಿ ಡೀಟೇಲ್ಸ್ ಕಡಿಮೆ ಆಯಿತು. ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋ ಸ್ವಲ್ಪ ಡೀಸೆಂಟಾಗಿ ಬರುತ್ತೆ. ಎಜ್ ರಿಡಕ್ಷನ್ ಚೆನ್ನಾಗಿದೆ. ಇದರಲ್ಲಿ 1080 ವಿಡಿಯೋ 60 FPS ತೆಗಿಬೋದು. ವಿಡಿಯೋ ಕ್ವಾಲಿಟಿ ಓಕೆ ಚೆನ್ನಾಗಿದೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಆದರೆ ಸೆಲ್ಫಿ ಫೋಟೋಸ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 1080 ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಇದರ ವಿಡಿಯೋ ರೆಕಾರ್ಡಿಂಗಲ್ಲಿ 4K ಸಪೋರ್ಟ್ ಇಲ್ಲ. ವಿಡಿಯೋ ಸೆಕ್ಷನಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದರಲ್ಲಿ ತುಂಬ ಡೌನ್ ಗ್ರೇಡ್ ಮಾಡಲಾಗಿದೆ. ಜಾಸ್ತಿ ಪ್ರೈಸ್ಗೆ ಕಡಿಮೆ ಸ್ಪೆಸಿಫಿಕೇಷನ್ನ ಕೊಟ್ಟಿದ್ದಾರೆ. ಇದು ಒಪ್ಪೋ ಮಾತ್ರ ಅಲ್ಲ, ವಿವೋ, ರಿಯಲ್ಮಿ, ಸ್ಯಾಮ್ಸಂಗ್ ಎಲ್ಲ ಬ್ರ್ಯಾಂಡ್ಸಲ್ಲೂ ಕೂಡ ಫೋನ್ನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ನಿಮಗೆ ಡಿಸೈನ್ ಇಂಪಾರ್ಟೆಂಟ್ ಆಗಿದ್ದರೆ, ನೀವು ನಾರ್ಮಲ್ ಯೂಸೇಜ್ ಆಗಿದ್ದರೆ ನಿಮಗೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಆದರೆ ನಿಮಗೆ ಗೇಮಿಂಗ್ ಫೋನ್ ಬೇಕು, ವಿಡಿಯೋ ಶೂಟಿಂಗ್ಗೆ ಫೋನ್ ಬೇಕು, ಹೆವಿ ಟಾಸ್ಕ್ಗೆ ಫೋನ್ ಬೇಕು ಅಂದರೆ ನೀವು ಇದನ್ನು ನೋಡ್ಕೊಂಡು ತೊಗೊಳ್ಳಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಕ್ಯಾಮ್ರಾ ಟೆಸ್ಟ್ ಅಥವಾ ಕಂಪ್ಯಾರಿಸನ್ ವಿಡಿಯೋ ಬೇಕಾದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.